ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾ ಶ್ರೀಗುರು. ಸಮರ್ಪಕವಾಗಿ ಬಸ್ಸುಗಳ ವ್ಯವಸ್ಥೆ ಮಾಡುವಂತೆ ಆಗ್ರಹಿಸಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಭಾಲ್ಕಿ ಹುಮ್ನಾಬಾದ್ ಮುಖ್ಯ ರಸ್ತೆಯಾದ ಖಟಕ್ ಚಿಂಚೋಳಿ ಕ್ರಾಸ್ ಬಳಿ ಸುಮಾರು 2 ಗಂಟೆಗಳ ಕಾಲ ಮುಖ್ಯ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಗೊತ್ತಾಗಲ್ಲ ಗೊತ್ತಾಗಬೇಕಲ್ಲ. ವಿಷಯ ತಿಳಿಯುತ್ತಲೇ ಸ್ಥಳಕ್ಕೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ವಿಭಾಗೀಯ ಸಂಚಾರಿ ಅಧಿಕಾರಿಗಳು ಆಗಮಿಸಿದರು. ಈ ಸಂದರ್ಭದಲ್ಲಿ ಎಬಿವಿಪಿ ಹಿರಿಯ ಮುಖಂಡರಾದ ರೇವಣಸಿದ್ದ ಜಾಡರ್ ಮಾತನಾಡಿ, ಖಟಕ್ ಚಿಂಚೋಳಿ ಸಿಕಿಂದ್ರಾಬಾದ್ ಸುಲ್ತಾನ್ಬಾದ್ ಗ್ರಾಮಕ್ಕೆ ಸಕಾಲಕ್ಕೆ ಬಸ್ಸುಗಳು ಇಲ್ಲದ ಕಾರಣ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ದಿನನಿತ್ಯ 3-4 ಕಿಲೋಮೀಟರ್ ದೂರದವರೆಗೆ ವಿದ್ಯಾರ್ಥಿಗಳು ನಡೆದುಕೊಂಡು ಕಾಲೇಜುಗಳಿಗೆ ಹೋಗಬೇಕಾಗಿದೆ. ಆಗೊಮ್ಮೆ ಈಗೊಮ್ಮೆ ಬರುವ ಬಸ್ಸುಗಳು ಕೂಡ ಫುಲ್ ಆಗಿ ಬರ್ತಿವೆ. ಹಾಗಾಗಿ ಕಡ್ಡಾಯವಾಗಿ ಭಾಲ್ಕಿ ಮತ್ತು ಹುಮ್ನಾಬಾದ್ ಡಿಪೋವಿನ ಖಟಕ್ ಚಿಂಚೋಳಿ ಮಾರ್ಗವಾಗಿ ಸಂಚರಿಸುವ ಎಲ್ಲ ಬಸ್ಸುಗಳು ಕಡ್ಡಾಯವಾಗಿ ವಾಯ ಮಾಡುವಂತೆ, ಎಲ್ಲ ಬಸ್ಸುಗಳಿಗೆ ವಿದ್ಯಾರ್ಥಿ ಪಾಸ್ ಅನುವು ಮಾಡಿಕೊಡುವಂತೆ, ಸಿಕಿಂದ್ರಾಬಾದ್, ವಾಡಿ ಹಾಗೂ ಸುಲ್ತಾನ್ಬಾದ್ ಗ್ರಾಮಕ್ಕೆ ವಿಶೇಷ ಬಸ್ಸುಗಳು ಬಿಡುವಂತೆ, ಖಟಕ್ ಚಿಂಚೋಳಿಗೆ ಖಾಯಂ ಬಸ್ ಕಂಟ್ರೋಲಿಂಗ್ ಕೇಂದ್ರ ಮಾಡಬೇಕೆಂದು ಆಗ್ರಹಿಸಿದರು. ಅದೇ ರೀತಿ ವಿದ್ಯಾರ್ಥಿನಿ ಭವಾನಿ ಮಾತನಾಡಿ, ದಿನನಿತ್ಯ ಬಸ್ಸಿನ ಸಮಸ್ಯೆಯಿಂದ ತರಗತಿಗಳಿಂದ ದೂರ ಉಳಿಯುವಂತಾಗಿದೆ. ಬಸ್ಸುಗಳು ಬೋರ್ಡ್ ಬದಲಿಸಿಕೊಂಡು ವಾಯ ಮಾಡದೆ ನೇರವಾಗಿ ಹೋಗ್ತಿವೆ, ಅಲ್ಲದೆ ಪಾಸ್ ನಡೆಯುವುದಿಲ್ಲ ಎಂದು ಕಂಡಕ್ಟರ್ ಹೇಳ್ತಿದ್ದಾರೆ. ಇದರಿಂದ ಸಾಕಷ್ಟು ತೊಂದರೆಯಾಗ್ತಿದೆ ಎಂದು ಅಧಿಕಾರಿಗಳ ಎದುರು ತಮ್ಮ ಅಳಲು ತೋಡಿಕೊಂಡರು. ಕಂಡಕ್ಟರ್ ಅಂತಾರೆ, ಹೋಲಿ ಬಿಡು ಅಂತ ಕೇಳಕ್ ಬಂದಿವ್ರಿ. ಅದಕ್ಕೆ ಅವೇನಂತ ಡ್ರೈವರ್ ಕಂಟ್ರೋಲ್ ಕರ್ಕೊಂಡ್ ಬಾ ಅಂತಾನೆ. ಕಂಟ್ರೋಲ್ ಬರ್ಲೋದ್ರು ಡ್ರೈವರ್ ಕರ್ಕೊಂಡ್ ಬಾ ಅಂತಾನೆ. ಏನ್ ಮಾತಾಡಬೇಕು ಹೇಳಿ? ಕಂಟ್ರೋಲರ್ ಮೇಲೆ ಕಂಪಲ್ಸರಿ ಆಕ್ಷನ್ ತಗೋಬೇಕು. ಹೆಸರು ಗೊತ್ತಿಲ್ಲ ಅನಿಲ್ ಫೋನ್ ಅನಿಲ್ ಅವ್ರಿಗೆ ಮಾತಾಡ್ತಾನತ್ತೀವಿ, ಡಿಪೋ ಮ್ಯಾನೇಜರ್ ಸರ್ ಮಾತಾಡ್ತಂದ್ರು ಬಿ ಮಾತಾಡಲ್ಲ, ಫೋನ್ ಇಡಲ್ಲ ಅಂತಾರ್ರಿ. ಏನ್ ಮಾತಾಡೋದು? ನಮ್ಮ ಸ್ಟೂಡೆಂಟ್ ಮಾತಾಡ್ಬೇಡ್ರಿ, ನಿಮ್ಗೆ ಆಡಲ್ಲ. ಡಿಪೋ ಮ್ಯಾನೇಜರ್ ನಿಮ್
ನಂತರ ವಿಭಾಗೀಯ ಸಂಚಾರಿ ಅಧಿಕಾರಿಗಳು ಮನವಿಯನ್ನು ಸ್ವೀಕರಿಸಿ ಭಾಲ್ಕಿ ಹುಮ್ನಾಬಾದ್ ಡಿಪೋವಿನ ಖಟಕ್ ಚಿಂಚೋಳಿ ಮಾರ್ಗವಾಗಿ ಸಂಚರಿಸುವ ಎಲ್ಲ ಬಸ್ಸುಗಳು ಕಡ್ಡಾಯವಾಗಿ ವಾಯಾ ಖಟಕ್ ಚಿಂಚೋಳಿ ಮಾಡಿಸುವುದಾಗಿ ಹಾಗೂ ಸಿಕಿಂದ್ರಾಬಾದ್ ವಾಡಿ ಸುಲ್ತಾನ್ಬಾದ್ ಗ್ರಾಮಕ್ಕೆ ಬೆಳಗ್ಗೆ ಹಾಗೂ ಸಾಯಂಕಾಲ ಬಸ್ಸುಗಳು ಓಡಿಸುವುದಾಗಿ ಹಾಗೂ ಖಟಕ್ ಚಿಂಚೋಳಿ ಕಂಟ್ರೋಲಿಂಗ್ ಕೇಂದ್ರ ಮಾಡುವುದಾಗಿ ಹಾಗೂ ನಾಂದೇಡ್ ಹೊರತುಪಡಿಸಿ ಎಲ್ಲ ಬಸ್ಸುಗಳಿಗೆ ವಿದ್ಯಾರ್ಥಿ ಪಾಸ್ ಅನುವು ಮಾಡುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದಲ್ಲದೆ ಲಿಖಿತ ರೂಪದಲ್ಲಿ ಕೂಡ ಬರೆದುಕೊಟ್ಟರು. ಯಾರು ತಗೊಳ್ದಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಇದ್ರ ನೀವು ಬಂದು ಕೊಡಿ ತಗೊಂಡ್ರಿ ಬೇರೆದವ್ರಿಗೆ ನೀವು ತಗೊಂಬಲ್ಲದಲ್ಲ ಮೇ ನಾವು ನಿಮ್ದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಬಂದಿದ್ದೆವು. ಯಾಕಂದ್ರೆ ಮಕ್ಕಳು ಓದಿ ಮುಂದಿನ ಭವಿಷ್ಯ ಅವರೇ ಇರ್ತಾರೆ. ಅವ್ರಿಗೆ ನಾವು ಸವಲತ್ತು ಕೊಟ್ರೆ ಅವರು ಈ ರೀತಿ ಕೊಡಲ್ಲ. ಈಗ ನಾವೇನ್ ಮಾಡ್ತೀವಿ, ನಿಮಗೆ ಯಾವ್ಯಾವ ಟೈಮಿಗೆ ಬೇಕು ಹುಡುಗರ ಕಡೆದು ಮತ್ತು ಜನರ ಕಡೆ ಒಣ ಹುಡುಗರ ಕಡೆಗೆ ಹುಡುಗರ ಕಡೆಗೆ ಅಂದಿರ ಅನ್ಬೇಡ್ರಿ, ಊರ್ ಮಂದಿ ಕಡೆದು ನಾವು ಓಡಿಸ್ಲಿಕ್ಕೆ ಇದ್ದೇವು. ಅದಕ್ಕೆ ನೀವು ಯಾವ್ಯಾವ ಟೈಮಿಗೆ ಬೇಕು ಮತ್ತೆ ಯಾವಾಗ ನಿಂದ್ರಲ್ಲಿ ಹೋಗ್ಯಾವ ಮಕ್ಕಳಿಗೆ ಯಾವಾಗ ತೊಂದರೆ ಆಗ್ತಾ ಇದೆ ಅನ್ನೋದು ನಮಗೆ ಸ್ಪಷ್ಟ ಹೇಳಿದ್ರೆ ನಾವು ಅದನ್ನ ಅವಶ್ಯಕ ಶಬ್ದಗಳಿಂದ KSRTC ಡ್ರೈವರ್ ಆಗಲಿ ಡಿಪೋ ಕಂಟ್ರೋಲ್ ಆಗ್ರಿ ನಮ್ಮ ಹುಡುಗರಿಗೆ ಬೈಲತ್ತಾರ, ಅದು ನಾವು ಆಕ್ಷನ್ ತಗೋಬೇಕು. ಈಗ ಪ್ರೆಸೆಂಟ್ ಅಂತ ನಾವು ಬಾಲ್ಕಿ ಡಿಪೋದವ ನೀ ಕೇಳ್ಬಂಡಿ ಏನ್ ಮಾಡಾವಿದ್ದಿ ಅಂತ ನಮ್ಮ ಹುಡುಗ ಹಿಂದೊಂದು ಬಸ್ ಹೊಂಟು ಮಗು ಹೇಳೋದು ಕೆಳ ಬೀಳೋದು ನಾವು ಬಸ್ ಸ್ಟಾಪ್ ಮಾಡೋದು. ಆ ಕಂಟ್ರೋಲರ್ ಸರಿ ಒಂದು ಆಕ್ಷನ್ ತಗೋರಿಲ್ಲ, ನಾವೇ ಒಂದು DSS ಕಡೆ ಮಕ್ಕಳು ಇದ್ರೆ ಏನ್ ಮಾಡ್ತೀರಿ? ಅದು ಅರ್ಥ ಮಾಡ್ಕೋಬೇಕಿಲ್ಲ. ಬಾಲ್ಕಿ ಕಂಟ್ರೋಲ್ ಬರೀ ಆಕ್ಷನ್ ತಗೋರೋದು ಭಾರತ್ ಮಾತಾ ಕಿ ಸರಿ ನೀವು ಸರ್, ಈಗ ಇದು ಏನು ಹೊಸ ಹೋರಾಟ ಅಲ್ಲ, ನೀವೇನು ನನಗೆ ನೋಡಿಲ್ಲ ಅಂತಿಲ್ಲ. ನಾ ರೇವಣಸಿದ್ದ ಜಾಡ್ರ ಇದ್ದ ಸಾಕಷ್ಟು ಎಲ್ಲ ಇಡೀ ಜಿಲ್ಲಾದ್ಯಂತ ಹೋರಾಟ ಮಾಡಿದ. ನಿಮ್ಗೆ ಗೊತ್ತದಕ್ಕೆ ಬಸ್ಸಿನ ಎಲ್ಲ ಸಮಸ್ಯೆ ಸಾಕಷ್ಟು ಸರಿ ನಿಮ್ಗೆ ಗಮನಕ್ಕೆ ತಂದಿದೆ. ವಿಶೇಷವಾಗಿ ಖಟಕ್ ಚಿಂಚೋಳಿ ಈ ಭಾಗ ಏನಿದೆ ಅಂತಂದ್ರೆ ಭಾಲ್ಕಿ ಹುಮ್ನಾಬಾದ್ ಎರಡು ಕಡೆ ಜಾಸ್ತಿ ವಿದ್ಯಾರ್ಥಿಗಳು ಹೋಗ್ತಾರೆ. ಸುಲ್ತಾನ್ಬಾದ್ ವಾಡಿ ಅಂತ ಹೇಳಿ ಒಂದು 4 ಕಿಲೋಮೀಟರ್ ಬರ್ತದೆ. ಈ ಕಡೆ ಸಿಕಿಂದ್ರಾಬಾದ್ ವಾಡಿ ಅಂತ 4 ಕಿಲೋಮೀಟರ್ ಅದ. ಖಟಕ್ ಚಿಂಚೋಳಿ ಊರಿದೆ. ಸುಮಾರು 300 ವಿದ್ಯಾರ್ಥಿಗಳು ದಿನನಿತ್ಯ ಭಾಲ್ಕಿ ಹುಮ್ನಾಬಾದ್ ಕಾಲೇಜ್ಗೆ ಹೋಗ್ತಾರೆ. ಆದ್ರೆ ಏನಂತಂದ್ರೆ ಇತ್ತೀಚೆಗೆ ಯಾಕಂದ್ರೆ ಸಾಕಷ್ಟು ಸರಿ ಹೋರಾಟ ಮಾಡಿದೆವು, ನೀವೆಲ್ಲ ಫಾರಂ ಕಳಿಸ್ತಾ ಇದ್ರಿ, ನಾನು ನಿಮ್ಗೆ ಆಟೋ ಆಕ್ಟಿವ್ ಹಾಕಿದ್ರೆ ನೀವು ರಿಪ್ಲೈ ಮಾಡಿಲ್ಲ. ಬಟ್ ಏನಪ್ಪಾ ಅಂತಂದ್ರೆ ನಾವೇನಪ್ಪ ಅಂದ್ರೆ ಅದ್ರ ಪ್ರಕಾರ ನಿಮ್ಗೆ ಬಸ್ಗಳು ಓಡಿಸ್ರಿ ಅಂತ ಹೇಳಿದೆವು. ಆದ್ರೆ ಇತ್ತೀಚೆಗೆ ಏನು ಮಾಡಿರ್ತೀವಿ, ಏನೋ ಏನಪ್ಪ ಅಂದ್ರೆ ಏನೋ ನಮ್ಮಲ್ಲಿ ಕಂಡಕ್ಟರ್ ಡ್ರೈವರ್ಗಳು ಶಾರ್ಟೇಜ್ ಏನೋ ಒಂದು ಸಿಲ್ಲಿ ರೀಸನ್ ಹೇಳಿ ಇವತ್ತು ಬಸ್ಗಳೆಲ್ಲ ನಾನ್ ಸ್ಟಾಪ್ ಮಾಡ್ರಿ. ಇಲ್ಲಿ ನಿಂತಿರೋ ಬಸ್ಗಳು ನೋಡ್ರಿ, ನೀವು 4-5 ನಾನ್ ಸ್ಟಾಪ್. ವಿದ್ಯಾರ್ಥಿಗಳು ಏನು ಮಾಡಬೇಕು, ಇವತ್ತು ನಮ್ದು ಒಂದು ಪ್ರಮುಖ ಬೇಡಿಕೆ ಏನಂತಂದ್ರೆ ಈ ಸಿಕಿಂದ್ರಾಬಾದ್ ವಾಡಿ ಇತ್ತೀಚೆಗೆ ಬಸ್ ಇತ್ತು. ಅದು ದಿನ ಬೆಳಗ್ಗೆ 7-7:30 ಭಾಲ್ಕಿಯಿಂದ ಬಿಡ್ತಿತ್ತು, ಸಾಯಂಕಾಲ ಒಂದು ಟ್ರಿಪ್, ಬೆಳಗ್ಗೆ ಒಂದು ಟ್ರಿಪ್ ಇತ್ತು. ಅದೇ ರೀತಿ ಸುಲ್ತಾನ್ಬಾದ್ ವಾಡಿ ಒಂದು ಗಾಡಿ ಇತ್ತು, ಬಟ್ಟು ಭಾಲ್ಕಿ ವಾಯ ಏನಪ್ಪ ಅಂದ್ರೆ ಓದ್ಗಿ ಅಂದಿಕೆ ಹೋಗ್ತಿತ್ತು. ಅದು ಸುಲ್ತಾನ್ಬಾದ್ ವಾಡಿ ಮಾರ್ಗ ಹೋಗಿ ಆ ಬಸ್ಸು ಬಂದ್ ಮಾಡಿ. ಇದು 2 ಬಸ್ಗಳು, ಒಂದು ಸಿಕಿಂದ್ರಾಬಾದ್ ವಾಡಿ ಭಾಲ್ಕಿ ಅದು ಬರ್ತಾ ಇಲ್ಲ ಸರ್ ಬಸ್, ಅದು ಭಾಲ್ಕಿ ತಾಲೂಕು. ಇದು ಭಾಲ್ಕಿ ತಾಲೂಕು ಬರ್ತದೆ. ಇದು ಸುಲ್ತಾನ್ಬಾದ್ ವಾಡಿ ಏನಪ್ಪಾ ಅಂತಂದ್ರೆ ಹುಮ್ನಾಬಾದ್ ತಾಲೂಕ ಬರ್ತದೆ. ಅದು ಓಡ್ಸರ್ ಸರ್ ಬಸ್ಗಳೇ ಕಾಣಿಸ್ತಾ ಇಲ್ಲ. ನಾನು ಇಷ್ಟ ಬಸ್ ಸರ್, ಒಂದು ಭಾಲ್ಕಿ ಟು ಸಿಕಿಂದ್ರಾಬಾದ್ ವಾಡಿ, ಇನ್ನೊಂದು ಸುಲ್ತಾನ್ಬಾದ್ ವಾಡಿ ಸರ್ ಹುಮ್ನಾಬಾದ್ ತಾಲೂಕ ಬರ್ತದೆ. ಸುಲ್ತಾನ್ಬಾದ್ ವಾಡಿ ಎಲ್ಲ ಪಂಚಾಯತ್ ಅದು. ಬರ್ರಿ ಮೆಂಬರ್ಸ್ ಬರೋ ಬಸ್ಗಳು 8:30 ಮಾರ್ನಿಂಗ್ 8:30 ಬಸ್ ಬರ್ಲಂತ. ಅದು ಮಾರ್ನಿಂಗ್ ಟೈಮ್ ಸರ್ ಸುಲ್ತಾನ್ಬಾದ್. ಅದು ಏನಪ್ಪ ಅಂದ್ರೆ ಭಾಲ್ಕಿನದು 2 ಕಡೆ ಬೇಕು ನಮ್ಗೆ ಬಸ್. ಅದು ಮಾರ್ನಿಂಗ್ ವ್ಯವಸ್ಥೆ ನಾವು ಇವತ್ತನ PSI ಹೀಗೆ ಬಂದ ನಾವು. ಇನ್ನೊಂದು ಕೇಳ್ರಿ, ಈಗ ಇದು ಖಟಕ್ ಚಿಂಚೋಳಿ ಬಸ್ಗಳು ಆಯ್ತು, ಗಾಡಿ ಗುಡ್ಡಾಪುರ ಗಾಡಿ, ಲಾಂದ್ರ ಗಾಡಿ ಎಲ್ಲ ವಯ ಬರ್ಬೇಕು. ಮನ್ಸು ಬಂದಂಗೆ ಬೋರ್ಡ್ ಬರ್ಲತ್ತಾರ, ಚಪ್ಪನ್ ಬರ್ಲತ್ತಾರ. ಈ ನಾಲ್ಕು ಬೋರ್ಡ್ ಬಸ್ಸೇ ಕ್ಯಾನ್ಸಲ್ ಮಾಡ್ರಿ, ಖಟಕ್ ಚಿಂಚೋಳಿ ಎಲ್ಲ ಬಸ್ ವಯ ಮಾಡ್ಬೇಕು. ಈ ಮಾರ್ಗವಾಗಿ ಹುಮ್ನಾಬಾದ್ ಬಾಲ್ಕಿ ಸಂಚರಿಸೋ ಎಲ್ಲ ವಯ ಮಾಡ್ಬೇಕು. ಹುಮ್ನಾಬಾದ್ ಬಾಲ್ಕಿ ಮಾರ್ಗವಾಗಿ ಸಂಚರಿಸುವ ಬಸ್ಸುಗಳು ಕಡ್ಡಾಯವಾಗಿ ಖಟಕ್ ಚಿಂಚೋಳಿ ವಯ ಮಾಡಬೇಕು. ಎಲ್ಲ ಬಸ್ಗಳಿಗೆ ವಿದ್ಯಾರ್ಥಿ ಪಾಸ್ ಪಡಿಬೇಕು. ಇನ್ನೊಂದೇನಂತಂದ್ರೆ ಇಲ್ಲಿ ಖಾಯಂ ಕಂಟ್ರೋಲಿಂಗ್ ಮಾಡ್ಬೇಕು ಸರ್. ಎಲ್ಲ 2 ದಿವಸ ಕೂಡಿಸಿ ಅವ್ರು ಬಂದರ್ ಕಂಟ್ರೋಲರ್ ಎಲ್ಲ ಒಂದು 2 ದಿನ ನಡೆದ್ರೆ ಅವ್ರು ಬಂದ ಬಸ್ಗಳು ಬರ್ಲತ್ತವ. ಅದೇ ಪ್ರಕಾರ ಬರೋದು ಬೋರ್ಡ್ ಹಾಕಿರಲ್ಲ, ಆ ಕ್ಲಾಸಿಗೆ ಒಂದು ಬೋರ್ಡ್ ಹಾಕಿರೋ ಒಳ ಬರ್ತಾರೆ. ಡ್ರೈವರ್ ಕಂಡಕ್ಟರ್ ಮಾತು ಕೇಳ್ತಾ ಇಲ್ಲ. ಇವತ್ತು ವಿದ್ಯಾರ್ಥಿ ಬೈಲತ್ತರ ಅವ್ರು ಕೇಳಿದ್ರು, ಅಲ್ಲಿ ಕಂಟ್ರೋಲರ್ ಆಕ್ಷನ್ ತಗೋಬೇಕು. ಇವತ್ತು ಜಾಗದ ಮೇಲೆ ಸಡಲಿ
ಇನ್ನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಭವನಿ, ಆಶಾ, ಕವಿತಾ, ಸೋನಿ, ಪ್ರಿಯಾಂಕಾ, ಬಸವರಾಜ್, ದತ್ತು, ಸಾಯಿ, ಆನಂದ್, ಯಲ್ಲಾಲಿಂಗ್, ವಿಕಾಸ್ ಸೇರಿದಂತೆ ಮುಖಂಡರಾದ ರಾಜು ವಾಡೇಕರ್, ಗುರುರೆಡ್ಡಿ, ಸತೀಶ ಸಾಗರ್, ಸಂಜು ಬಾಸ್, ಸಿದ್ದಪ್ಪ, ಚಾಮರೆಡ್ಡಿ, ಚೆನ್ನಾರೆಡ್ಡಿ, ದಿಲೀಪ್ ಸೋನಕಾಂಬ್ಳೆ, ಆನಂದ್ ರಟ್ಕಲೆ, ರಾಜು ಚಿದ್ರೆ, ಬಸವರಾಜ್ ನಿನ್ನೆ, ವಿನೋದ್ ರೆಡ್ಡಿ, ಶಿವಶಂಕರ್, ಮಾಣಿಕ್, ಪ್ರಶಾಂತ್ ಸೇರಿದಂತೆ ಖಟಕ್, ಚಿಂಚೋಳಿ, ಸಿಕಿಂದ್ರಾಬಾದ್ ವಾಡಿ ಹಾಗೂ ಸುಲ್ತಾನಾಬಾದ್ ವಾಡಿ ಗ್ರಾಮದ ಮುಖಂಡರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.